ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್. ಹಿಂದಿನ ವ್ಲಾಗಲ್ಲಿ ನಾನು ಕೊನೆಯಲ್ಲಿ ಹೇಳಿದ್ದೆ ಮಾವಿನ ಹಣ್ಣನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಇದರಿಂದ ಒಂದು ಸೂಪರ್ ಆದಂಥ ರೆಸಿಪಿಯನ್ನು ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿ, ಹಾಗಾಗಿ ಇವತ್ತು ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಮಾವಿನ ಹಣ್ಣುಗಳನ್ನು ಏನು ತೊಗೊಂಡು ಬಂದಿದ್ನಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ನೀರನ್ನು ಹಾಕಿ ಕ್ಲೀನಾಗಿ ಅದನ್ನು ತೊಳ್ಕೊಳ್ತಾ ಇದ್ದೀನಿ. ಸುಮಾರಷ್ಟು ಮಣ್ಣಿತ್ತು ಆ್ಯಕ್ಚುಲಿ ಅದ್ರ ಮೇಲೆ. ಸೊ ಈ ಥರ ಕ್ಲೀನಾಗಿ ಒಂದೊಂದೇ ಹಣ್ಣನ್ನು ನೀಟಾಗಿ ತೊಳೆದ್ಬಿಟ್ಟು ಮತ್ತು ನಾನು ಒಂದು ಬಾಸ್ಕೆಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ತೊಳೆದಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಥರ ಇದರ ತೊಟ್ಟಿನ ಭಾಗ ಏನಿರುತ್ತೆ ಅದನ್ನು ಚೂರು ಕಟ್ ಮಾಡಿಕೊಂಡು ನಂತರ ಇದರ ಸಿಪ್ಪೆಯನ್ನು ಕಂಪ್ಲೀಟಾಗಿ ಸುಲ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಚಿಕ್ಕ ಮಾವಿನ ಹಣ್ಣುಗಳು ನಿಮಗೆ ಕಾಣ್ತಿರ್ಬೋದು. ನಮ್ಮ ಕಡೆ ಎಲ್ಲ ಸಾಸಿವೆ ಮಾವಿನ ಹಣ್ಣು ಅಂತ ಸಿಗತ್ತೆ. ಸಾಸಿವೆ ಮಾವಿನ ಹಣ್ಣು ಅಂತ ಹೇಳೋದು ಇದಕ್ಕೆ. ನೋಡಿ, ಈ ಥರ ಸಿಪ್ಪೆಯನ್ನೆಲ್ಲ ಸುಲ್ಕೊಂಡಿದ್ದಾಯಿತು. ಹೀಗೆ ನಾನು ಎಲ್ಲ ಹಣ್ಣುಗಳನ್ನು ಸಿಪ್ಪೆಯನ್ನು ಸುಲ್ಕೊಳ್ತಾ ಇದ್ದೀನಿ. ತೊಟ್ಟಿನ ಭಾಗ ಒಂಚೂರು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಎಲ್ಲದ್ರದ್ದು ಸಿಪ್ಪೆಯನ್ನು ತೆಗಿಬಹುದು. ಆದಷ್ಟು ಚಿಕ್ಕ ಚಿಕ್ಕ ಸೈಜಿನ ಮಾವಿನ ಹಣ್ಣುಗಳನ್ನು ತೊಗೊಂಡ್ರೆ ಈ ಒಂದು ನಾನು ತೋರಿಸ್ತಿರುವಂಥ ಡಿಶ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ದೊಡ್ಡದೇನು ಬೇಕಾಗಲ್ಲ ಇದಕ್ಕೆ. ಚಿಕ್ಕ ಚಿಕ್ಕದು ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿ. ಈ ಒಂದು ಡಿಶನ್ನು ನಾವು ತುಂಬಾ ಇಷ್ಟಪಟ್ಟು ತಿಂತೀವಿ. ನಾನು ಮತ್ತು ನನ್ನ ತಂಗಿ ಎಲ್ಲ ನಾವು ಚಿಕ್ಕವರಿರುವಾಗ ಅಮ್ಮ ತುಂಬ ಮಾಡ್ತಿದ್ರು. ನೋಡಿ, ಎಲ್ಲ ಸಿಪ್ಪೆಯನ್ನೆಲ್ಲ ಸುಲ್ಕೊಂಡಿದ್ದಾಯಿತು. ಈಗ ಒಂದು ಪಾತ್ರೆಗೆ ನಾನು 1 ಟೇಬಲ್ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಸಾಸಿವೆ ಕಾಳು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಾದ ನಂತರ ನಾನಿವಾಗ ಈ ಒಗ್ಗರಣೆಗೆ ಸುಮಾರು 1 ಚಮಚ ಆಗುವಷ್ಟು ಇಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾನು ಈ ಹಂತದಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ನನ್ನ ಮಾವಿನ ಹಣ್ಣುಗಳನ್ನೆಲ್ಲ ಹಾಕ್ಕೊಂಡೆ. ಈಗ ನಾನು ಮತ್ತೆ ಗ್ಯಾಸನ್ನು ಆನ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಎಲ್ಲದಕ್ಕೂ ಖಾರ ಪುಡಿ ಅಂಟ್ಕೊಂಡಿದೆ. ಇದಾದಮೇಲೆ ನಾನು ಇದಕ್ಕೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲವನ್ನೇ ಹಾಕ್ಕೊಳ್ಬೇಕು, ಯಾಕಂದರೆ ಅದು ರಸ ಆಗಿ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ನೋಡಿ, ಈ ಥರ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದಾದಮೇಲೆ ಸುಮಾರು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಸಣ್ಣ ಉರಿಯಲ್ಲೇ ನಾವು ಈ ಒಂದು ಕಂಪ್ಲೀಟ್ ಡಿಶನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ದೊಡ್ಡ ಉರಿಯಲ್ಲಿ ಇದನ್ನು ಮಾಡೋಂಗಿಲ್ಲ. ಯಾಕಂದರೆ ಬೆಲ್ಲ ನಾವು ಜಾಸ್ತಿ ಹಾಕಿರೋದ್ರಿಂದ ಬೆಲ್ಲ ಹತ್ಕೊಂಡು ಬಿಡುತ್ತೆ, ಅದಕ್ಕೋಸ್ಕರ ತಳ ಹತ್ಕೊಂಡ್ಬಿಡತ್ತೆ. ಸೊ ಆಗಾಗ ಕೈಯಲ್ಲಿ ತೊಳಸ್ತಾ ನೀಟಾಗಿ ಇದನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಕೂಡ ತೊಗೊಂಡ್ರೆ ತುಂಬಾ ಒಳ್ಳೆಯದು. ತೆಳ್ಳಗಿರೋ ಪಾತ್ರೆ, ಸ್ಟೀಲ್ ಪಾತ್ರೆಯಲ್ಲೆಲ್ಲ ಮಾಡೋಕ್ಕೆ ಹೋದರೆ ಹತ್ಕೊಂಡ್ಬಿಡುತ್ತೆ ತಳ. ನೋಡಿ, ಆಗಾಗ ನಾವು ಕೈ ಆಡ್ತಾ ಇರಬೇಕು. ಸೊ ನೋಡಿ, ಈ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಕರಗ್ತಾ ಒಳ್ಳೆ ಪಾಕ ಬರ್ತಾ ಹೋಗುತ್ತೆ. ಎಷ್ಟು ಪಾಕ ಬರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಈ ಒಂದು ಡಿಶ್ಶು. ಇದಕ್ಕೆ ಹೆಸರು ಮಾವಿನ ಹಣ್ಣಿನ ಮೇಲೋಗರ ಅಂಥೇಳಿ. ನೋಡಿ, ಇದಕ್ಕೆ ನಾನು ಇವಾಗ ಒಂದು 30 ಪೆಪ್ಪರ್ ಕಾಳುಗಳನ್ನು ತೊಗೊಂಡಿದ್ದೀನಿ, ಮೆಣಸಿನ ಕಾಳುಗಳನ್ನು. ಚೆನ್ನಾಗಿ ಇದನ್ನು ಜಜ್ಜಿಬಿಟ್ಟು ಪೌಡರ್ ಮಾಡಿಕೊಂಡು ನಂತರ ಈ ಒಂದು ಮೇಲೋಗರಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ತಿನ್ನಬೇಕಾದ್ರೆ ಸ್ವಲ್ಪ ಖಾರ ಖಾರ, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ, ಈ ರೀತಿಯಾಗಿ ಬಾಯಿಗೆ ಟೇಸ್ಟ್ ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಬೆಲ್ಲ ಪಾಕ ಬಂದಿದೆ. ಇಷ್ಟು ಪಾಕ ಬಂದರೆ ಸಾಕು. ಇವಾಗ ನೋಡಿ, ನಾನು ಹೀಗೆ ಕೈಯಲ್ಲಿ ಈ ಥರ ಮಾಡಿದಾಗ ಪಾಕ ಆಗಿ ಬೀಳೋದು ನನಗೆ ಕಾಣಿಸ್ತಾ ಇದೆ. ಈ ಹಂತದಲ್ಲಿ ನಾನು ಇದಕ್ಕೆ ಮೆಣಸಿನ ಕಾಳಿನ ಪೌಡರ್ ಏನು ರೆಡಿ ಮಾಡ್ಕೊಂಡಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಒಳ್ಳೆ ಪಾಕ ಬಂದಾಗ ನಮಗೆ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ. ಪಾಕ ಬಂದಿಲ್ಲ ಅಂದರೆ 2 ದಿವಸಕ್ಕೆ ಫಂಗಸ್ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಆದಷ್ಟು ಇದನ್ನು ಚೆನ್ನಾಗಿ ಪಾಕ ಎಲ್ಲ ಬರ್ಸಿದ ಆದ ನಂತರ ಫ್ರಿಜ್ನಲ್ಲಿ ಇಟ್ಕೊಳ್ಳೋದು ಒಂದು ಲೆಕ್ಕದಲ್ಲಿ ಸೇಫ್ಟಿ ಅಂತ ಹೇಳ್ಬೋದು. ಹೊರಗೆ ಇಡೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಇದನ್ನು ಈ ಒಂದು ರಸವನ್ನು ಯೂಸ್ ಮಾಡಿಬಿಟ್ಟು ಅದನ್ನು ದೋಸೆಗೆ, ಚಪಾತಿಗೆ, ಇಡ್ಲಿಗೆ ಎಲ್ಲ ಹಚ್ಕೊಂಡು ತಿನ್ನಬಹುದು. ಹಾಗೆ ಈ ಒಂದು ಗೊರಟೆಯನ್ನು ನಾವು ಊಟ ಜೊತೆ ನೆಚ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಕಂಪ್ಲೀಟಾಗಿ ತಣ್ಣದಿದೆ. ನೋಡಿ, ತಣ್ಣದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಇದನ್ನು ಒಂದು ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ನಾನು ರೆಡಿ ಮಾಡಿದ್ದಾಯ್ತಲ್ವ, ತಿಂದು ನೋಡದೇ ಇದ್ದರೆ ಹೇಗೆ, ಮಾಡಬೇಕಾದ್ರೇ ಸಾಕಷ್ಟು ಬಾಯಲ್ಲಿ ನೀರು ಬರ್ತಾನೆ ಇತ್ತು.
ಸೊ ನಾನಿಲ್ಲಿ ಒಂದು ಹಣ್ಣನ್ನು ತಗೊಂಡು ತಿಂತಾ ಇದ್ದೀನಿ. ನೋಡಿ ಇದರ ರಸ ಕೂಡ ಹೇಗೆ ಬಂದಿದೆ ಅಂಥೇಳಿ. ಒಳ್ಳೆ ಬೆಲ್ಲದ ಪಾಕ ಜೊತೆಗೆ ಮಾವಿನ ಹಣ್ಣನ್ನು ಕೂಡ ನಾವು ಬೆಲ್ಲದಲ್ಲೇ ಬೇಯಿಸಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಯಾವತ್ತಾದರೂ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಬಾಯ್.